ಐಕೂರಾರ್ಯ ಪ್ರಿಯಂ ಶಿಷ್ಯಂ ಗುರುವರದೇಂದ್ರ ಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ. ಸತ್ಸಬಗೆ ನಮಿಸುವೆನು ಶುದ್ಧ ಮನಸ್ಸಿನಲ್ಲಿ, ಉತ್ಸಾಹದಲ್ಲಿ ಕೇಳಿ ಲಾಲಿಪದು. ಮತ್ಸರ ತಾಳಿದರೆ ಇದರಿಂದ ನಿಮಗೇನು ಉತ್ಸಾಹವಾಗದು ಉರ್ವಿಯೊಳಗೆ. ಸತ್ಸಂಗತಿ ಉಳ್ಳ ಕಾಲಕ್ಕೆ ಅಸೂಯವಾಗದು, ತತ್ಸಂಬಂಧಿಗಳಿಗೆ ಶಿರಕಂಪನ. ಕುತ್ಸಿತ ಮಾರ್ಗಕ್ಕೆ ಬೀಳದಲೇ ನಿತ್ಯ ಶ್ರೀವತ್ಸಲಾಂಚನ ಪಾದ ಪ್ರೀತಿಯಲ್ಲಿ. ಹತ್ಸರ ನಿಜದಲ್ಲಿ ಇಟ್ಟು ಪೂಜಿಸಿದವ ವತ್ಸನಾಗಿರಬೇಕು ಉತ್ತಮರಲ್ಲಿ. ಸತ್ಸಿದ್ಧಾಂತ ಮನುಜಂಗೆ ಮತಿ ಭ್ರಮಣ ಪುಟ್ಟದು ಮತ್ಸ್ವಭಾವವಿದೆ ಸಾರುವೆನು. ತತ್ಸಹವಾಸ ತೊರೆದು ಹರಿಪ್ರೇರಣೆಯನೆ ಮೋಹತ್ಸವೇ ಕಾಲ ಹರುಷರಿಗೆ. ಮತ್ಸಾವತಾರ ನಮ್ಮ ವಿಜಯ ವಿಠ್ಠಲರೇಯ, ಮತ್ಸಾರದಿಯಾಗಿ ನಿಂದಿಹ ಬಳಿಯಲ್ಲಿ. ಧರಣಿಯೊಳಗೆ ಶ್ರೀ ಹರಿಚರಣದಲ್ಲಿ ಪರಮ ಭಕುತಿ ಉಳ್ಳ ನರರು ಮನ್ನಿಸಿ ಕೇಳಿ. ಹಿರಿಯಾತನವೆಂಬೋ ಗರುವಿಕೆಯನ್ನು ಬಿಟ್ಟು ಪರೀಕ್ಷಿಸಿ ನೋಡುವುದು ಅರಮರೆ ಇದಕ್ಕಿಲ್ಲ. ತರುವುಗಳಿಗೆ ಒಂದೇ ಕರವು ಬಂಬಿಡದಲೆ ತಿರುಗಿದರೆ ಬೇಸರಿಕೆ ಉಂಟಾಗುವುದೇ. ಇರಳು ಹಗಲು ಈ ತೆರದಲ್ಲಿ ಇದ್ದರು ಮರಳೆ ತೋಳಿಗೆ 10 ಮರಿಗಳ ಇರಲಾಗಿ. ಪೊರೆಯಲಾರದೆ ಬಿಟ್ಟು ಬರುವ ದೇವನದಲ್ಲಿ ತುರುಗಾಳು ತನ್ನಯ್ಯ ಕರುಗಳಲ್ಲಿ ಮೋಹ. ಮರ್ಯಾದೆ ಕೋಳಿಗೆ ಮರಿಗಳಲ್ಲಿ ಮೋಹ. ನರರು ನೋಡಿ ತಾಳಲರಿಯಾದೆ ತಮ್ಮೋಳು ವಿರಸ ಹಚ್ಚಿಕೊಂಡರೆ ಲಾಭವೇನು. ಹರಿಯ ಸ್ವಾತಂತ್ರ್ಯ ಬಲ್ಲರೆ ಇನಿತೆ ಬುದ್ಧಿ ದುರುಳ ಮರ್ಧನ ನಮ್ಮ ವಿಜಯ ವಿಠ್ಠಲನ್ನ. ಕುರುಹನ ಕಾಣದ ತನಕ ಹರಿಯದು ಅಜ್ಞಾನ. ಧರಣಿ ಪಾಲನು ಒಂದು ಪರಮ ಪ್ರೀತಿಯಿಂದ ವರಲುವ ನಾಯಿಯ ಸಾಕುತ್ತಿರಲು. ನರನೊಬ್ಬ ನೋಡಿ ಸೈರಿಸದಲೆ ನಾಯಿಯ ಹರಳಿಲೆ ಹಾಕಲು ನೋಡಿರಾಯ. ತರಹರಿಸನು ಕಾಣೋ ಅವನ ಶಿಕ್ಷಿಸಿ ಬೇಗ ಹೊರಗೆ ಹಾಕುವ ತನ್ನ ಸೇವೆ ಬಿಡಿಸಿ. ನರನು ಉತ್ತಮನಾಗಿ ನಾಯಿ ಮೇಲಿನ ಸ್ನೇಹ ಬರಿದಾಗದು ಕಾಣೋ ಭೂಪತಿಗೆ. ಹರಿ ತನ್ನ ಭಕ್ತರ ಮೇಲೆ ಇದ್ದ ಕರುಣ ಪರದಲ್ಲಿ ಮಾಡುವನು ಸ್ಥಿರವಿದು. ಸ್ಥಿರಪೂರ ಉಳ್ಳ ವಿಜಯ ವಿಠ್ಠಲರೇಯ, ಹರರೂಪನ್ನ ಭಂಗಿಸಿ ಅಂಬರೀಷನ ಕಾಯ್ದ. ಊಚಾಜ್ಞಾನಿಗಳು ತಾವಾದರೂ ಜಗದೊಳು ಆ ಚಂದ್ರ ತಾರಾರ್ಕ ಉಳ್ಳ ಪರ್ಯಂತ. ಯೋಚಿಸಿ ನೋಳ್ಪದು ಮನದಲ್ಲಿ ನಿಮಗೆ ಆಲೋಚನೆಯ ದೊರೆಯದಿದ್ದರೆ ಹಿರಿಯರ ಕೇಳಿ. ಈ ಚತುರ್ದಶ ಭುವನೇಶನ ಮನೆಯಲ್ಲಿ ನೀಚ ಭಾವ ಉಳ್ಳ ನಾಯಿ ಒಂದಿರಲಾಗಿ. ಚೀಚಿ ಎನ್ನದೆ ಸುಮ್ಮನಿದ್ದರೆ ದರಿದ್ರ ಮೋಚನವಾಗುವುದಯ್ಯ ಕೃಪೆ ಮಾಳ್ಪನೂರಾಯ. ಯಾಚಿಕಾದವರಿಗೆ ನಾಯಿಯ ಗೊಡವೇಕೆ, ಸೂಚನೆ ತಿಳಿವದು ಸರ್ವದಾ ಬಲ್ಲವರು. ನಾಚಿಕೆ ಪತಿ ನಮ್ಮ ವಿಜಯ ವಿಠ್ಠಲರೇಯ, ಗೋಚರಿಸುವ ತನ್ನ ನೆನೆದವರ ಬಳಿಯ. ಕ್ಷೋಣಿಯೊಳಗೆ ಸರ್ವಜ್ಞನಾನೆಂಬವನ್ನೇ ಕಾಣೆ, ಎಣಿಸಿ ನೋಡಿದರೂ ಬೊಮ್ಮಾದಿಗಳ ಬಿಡಿದು. ಮಾನವರಿಗೆ ತಣನೋ ಏನೇನೋ ಬಲ್ಲರೆಂಬೋ ಜ್ಞಾನ ಉಂಟೇನೋ ಬರಿದೆಗೆ ಗೋಣುತ್ತಿರುವನಲ್ಲದೆ. ತಾನೇ ಸರ್ವಜ್ಞನಾಗೆ ಗೇಣುದರಕ್ಕೆ ಪೋಗಿ ಕಾಣೆನೆಂದು ಬಳಲಿ ದೀನರ ಬೇಡುವನೆ. ಜ್ಞಾನಿಯಾದವನಿಗೆ ನಾನೆಂಬುದೆಲ್ಲದು ನಾನಾ ಪ್ರಕಾರದಿಂದ
ಆನಂದವಾಗುವರು. ಮಾನ ಕಡಿಮೆವೆಂಬೋ ಜ್ಞಾನವಲ್ಲದೆ ಪುಣ್ಯ ಕ್ಷೀಣವಾಗುವುದು ನಿಧಾನ ತಿಳಿಯರಯ್ಯ. ನಾನೀಚ ಸರ್ವರಂಗ್ರಿ ರೇಣಾಗಿ ಇಪ್ಪೆನು ಜ್ಞಾನಿಗಳು ಪಾದತ್ರಾಣ ಪ್ರಯೋಗ ಮಾಡದೆ ಅನುದಿನ ಮೇಣು ಸೌಭಾಗ್ಯವೆಂಬೆ. ವಾಣಿ ಒಬ್ಬರ ಮನಿಯಾಧೀನವಾಗಿಪ್ಪಳೆ ಪ್ರಾಣೇಶನ ಕರುಣಾವಾಗದನಕ ಧ್ಯಾನಕ್ಕೆ ಸಿಲುಕುವ ವಿಜಯ ವಿಠಲರೆಯ. ಗಾನವ ಮಾಡಿದವಗೆ ನಿತ್ಯ ಪದವಿಯ ಕೊಡುವ ಲಾಭ ಹೋಗುವುದೆಂದು ಪಂಡಿತರೆನಿಸುವರು. ಲೋಭವೇ ಗಳಿಸುವರು ವಿಜಯ ವಿಠಲ ಒಲಿಯ. ಲಾಭ ಹೋಗುವುದೆಂದು ಪಂಡಿತರೆನಿಸುವರು. ಲೋಭವೇ ಗಳಿಸುವರು ವಿಜಯ ವಿಠಲ ಒಲಿವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿ, ಅದರಲ್ಲಿ ಉತ್ತಮರಾದ ಜ್ಞಾನಿಗಳಲ್ಲಿ ಸರ್ವದಾ ಮತ್ಸರ ಮಾಡಬಾರದು, ಇದರಿಂದ ಮಹಾ ಅನರ್ಥವಾಗ್ತದ ಅಂತ ತಿಳಿಸೋ ಸುಳಾದಿಯನ್ನು ನಾವು ಇವತ್ತು ಅರ್ಥ ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ. ಸತ್ಸಭೆಗೆ ನಮಿಸುವೆನು ಶುದ್ಧ ಮನಸ್ಸಿನಲ್ಲಿ ಅಂತಾರೆ. ಎಲ್ಲ ಸಜ್ಜನರು ಸೇರಿದ ಜಾಗ, ಅವ್ರ ಸಜ್ಜನರ ಗುಂಪಿಗೆ, ಸಜ್ಜನರನ್ನೆಲ್ಲ ಒಂದು ಗುಂಪಲ್ಲಿ ಇಡ್ತಾ ಇರ್ತಾನೆ ಅಂತ ದೇವರು ಈ ಸಜ್ಜನರನ್ನೆಲ್ಲ ಒಂದು ಗುಂಪು ಮಾಡ್ತಾ ಇರ್ತಾನೆ. ಆ ಸಜ್ಜನರ ಸಂಘ, ಸೇಮ್ ಥಾಟ್ ಪ್ರಾಸೆಸ್ ಇರ್ತದೆ ಅವ್ರಿಗೆಲ್ಲರಿಗೂ. ದೇವರು ಅದ್ರ ಬಗ್ಗೆ ಈ ಚರ್ಚೆಗಳು ನಡೀತಾ ಇರ್ತವೆ. ಒಬ್ರೊಬ್ರು ಮನೆಯಲ್ಲಿ ಕೂತ್ಕೊಂಡು ಸಜ್ಜನರು ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇರ್ತಾರೆ. ಅಂಥ ಸಜ್ಜನರ ಸಂಘ ಅಲ್ಲಿ ಎಲ್ಲನ್ನ ಇತ್ತು ಅಂದರೆ ಆ ಸಭೆಗೆ ನಮಸ್ಕಾರ ಮಾಡಬೇಕಂತೆ. ಅಂದರೆ ಆ ಸಜ್ಜನರ ಸಂಘ, ಆ ಸಂಘ ಅಂದರೆ ಸಭೆ, ಎಲ್ಲರೂ ಇರ್ತಾರೆ. ಒಬ್ರೊಬ್ರಿಗೆ ನಮಸ್ಕಾರ ಮಾಡ್ಲಿಕ್ಕಾಗಲಿಲ್ಲ ಅಂದರೆ ಕೂಡ ಆ ಸಭೆಗೆ ನಮಸ್ಕಾರ ಮಾಡಿ ಶುದ್ಧ ಮನಸ್ಸಿನಿಂದ ನಮಸ್ಕಾರ ಮಾಡಬೇಕು. ಉತ್ಸಾಹದಲ್ಲಿ ಕೇಳಿ ಲಾಲಿಪದು. ಅವ್ರು ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಉತ್ಸಾಹದಾಗಿ ಕೇಳಿ ಲಾಲಿಸಬೇಕಂತೆ. ಮತ್ಸರ ತಾಳಿದರೆ ಇದರಿಂದ ನಿಮಗೇನು? ಅದು ಬಿಟ್ಟು ಉತ್ಸಾಹದಲ್ಲಿ ಕೇಳಬೇಕಾಗಲಿ, ಸಂತೋಷ ಪಡಬೇಕು. ಹೊಟ್ಟೆ ಊರಿ ಪಟ್ಟರೆ ಅದರಿಂದ ನಮಗೇನೂ ಆಗಲ್ಲ. ಅವ್ರೇನೋ ಎಲ್ಲರೂ ತಿಳ್ಕೊಂಡಿದ್ದವರಿದ್ದಾರೆ, ಅವರೆಲ್ಲ ಏನೋ ಮಾತಾಡ್ತಾ ಇದ್ದಾರೆ, ಅದನ್ನು ನೋಡಿಕೊಂಡು ಸಂತೋಷ ಪಡಬೇಕು. ಆಹಾ, ಎಷ್ಟು ಒಳ್ಳೆ ಚರ್ಚೆ ನಡೀತಾ ಇದೆ, ಎಷ್ಟು ಚೆನ್ನಾಗಿದೆ ಅಂತೇಳಿ ತಿಳ್ಕೊಬೋದು ಬಿಟ್ಟು ಅವರನ್ನ ನೋಡಿ ನಾವು ಮತ್ಸರ ತಾಳಿದರೆ ಅದರಿಂದ ನಮಗೆ ಏನೂ ಲಾಭ ಇಲ್ಲ. ಉತ್ಸಾಹವಾಗದು ಉರ್ವಿಯೊಳಗೆ ಸತ್ಸಂಗತಿ ಉಳ್ಳ ಕಾಲಕ್ಕೆ ಅಸೂಯವಾಗದು. ಸತ್ಸಂಗತಿ ಜೊತೆಗೆ ಇದ್ದವರಿಗೆ ಯಾವತ್ತೂ ಅಸೂಯೆ ಇರೋದಿಲ್ಲಂತ. ಅವ್ರು ಹೇಗಿರ್ತಾರೆ, ಸಜ್ಜನರ ಸಂಪರ್ಕ ಇದ್ದರೆ ಅಸೂಯೆ ಬರೋದೇ ಇಲ್ಲ ಅಂತಾರೆ. ನೀ ಕೊಟ್ಟಿದ್ದು ಸಾಕು, ನೀನು ಇಟ್ಟಾಂಗೆ ಇರುವೆನೋ ಸ್ವಾಮಿ ಅಂಥೇಳಿ, ಇಟ್ಟಾಂಗೆ ಇರುವೆನೋ ಹರಿಯೇ ಅಂತ ಇರ್ತದ. ನೀ ಕೊಟ್ಟಿದ್ದು ಸಾಕು ಅಂಥೇಳಿ ಇರ್ತಾರೆ ಅವರು ಅಂತ. ಎಷ್ಟು ಪುಣ್ಯ ಮಾಡ್ತಾರೆ ಅಂತ ಅದು ಉಳ್ಳ ಕಾಲಕ್ಕೆ ಅಸೂಯವಾಗದು. ತತ್ಸಂಬಂಧಿಗಳಿಗೆ ಶಿರಕಂಪನ, ಅಂಥವರನ್ನು ನೋಡಿ ನಾವು ತಲೆ ಬೊಗ್ಗಿಸಿ ನಮಸ್ಕಾರ ಮಾಡಬೇಕು ಅಂತ ಹೇಳ್ತಾರೆ. ಸಜ್ಜನರನ್ನು ನೋಡಿ ತಲೆಬಾಗಿ ನಮಸ್ಕಾರ ಮಾಡಬೇಕು. ಅವರು ಎಷ್ಟು ಪುಣ್ಯ ಮಾಡ್ತಾರೆ ಅಂಥೇಳಿ ಅವ್ರನ್ನೆಲ್ಲ ನೋಡಿ ನಾವು ಸಂತೋಷ ಬೀಳಬೇಕು. ಇಷ್ಟೆಲ್ಲ ಇವರಿಗೆ ಸಜ್ಜನರು ಇಷ್ಟೆಲ್ಲ ಪುಣ್ಯ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಸಂತೋಷ ಬಿಡಬೇಕೇ ಆಗಲಿ, ಅಸೂಯೆ ಮಾಡಬಾರ್ದು. ಹಾಗೆ ಕುತ್ಸಿತ ಮಾರ್ಗಕ್ಕೆ ಬೀಳದಲೇ ಹೀಯಾಳಿಸಬಾರ್ದು ಅವರನ್ನ. ಸಜ್ಜನರಿಗೆ ತಲೆಬಾಗಿ ನಮಸ್ಕಾರ ಮಾಡಬೇಕು. ಕುತ್ಸಿತ ಮಾರ್ಗಕ್ಕೆ, ಕೆಟ್ಟ ಮಾರ್ಗಕ್ಕೆ ಬಿದ್ದು ನಿತ್ಯ ಶ್ರೀ ವತ್ಸಲಾಂಚನ ಪಾದ ಪ್ರೀತಿಯಲ್ಲಿ ಅವರು ಎಲ್ಲ ಹೇಗಿದ್ದಾರೆ ಅಂದರೆ ಹೃದಯದಲ್ಲಿ ದೇವರನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ವತ್ಸನಾಗಿರಬೇಕು, ಒಳಗೆ ದೇವರನ್ನು ತಮ್ಮ ಹೃದಯದೊಳಗೆ ದೇವರನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಈ ವತ್ಸನಾಗಿರಬೇಕು, ಉತ್ತಮರಲ್ಲಿ ವತ್ಸನಾಗಿರಬೇಕು ಅಂತಾರೆ. ಅಂದರೆ ಆಕಳ ಕರು ಯಾವ ರೀತಿ ಎಲ್ಲರೂ ಪ್ರೀತಿ ಮಾಡ್ತಾರೋ ಹಾಗೇ ನಾವು ಕೂಡ ಎಲ್ಲರ ಜೊತೆಗೆ ಪ್ರೀತಿ ಪಡಿಸ್ಕೊತಾ ಇರಬೇಕು. ಸತ್ಸಿದ್ಧಾಂತ ಅಂದರೆ ಶ್ರೀಮದಾಚಾರ್ಯರ ಸಿದ್ಧಾಂತ ಮನುಜನಿಗೆ ಮತಿಭ್ರಮಣ ಮಾತ್ರ ಕೊಡೋದಿಲ್ಲ.
ಅಂದರೆ ಕೆಟ್ಟ ಕಡೆ ಮತಿ ಹೋಗೋ ಥರ ಈ ನಮ್ಮ ಸತ್ಸಿದ್ಧಾಂತ, ನಮ್ಮ ಮಧ್ವಾಚಾರ್ಯರ ಸಿದ್ಧಾಂತದಲ್ಲಿಂದ ಜನಕ್ಕೆ ಎಲ್ಲೂ ಮತಿಭ್ರಮಣ ಆಗೋದಿಲ್ಲ. ಮತ್ ಸ್ವಭಾವವಿದೆ ಸಾರುವೆನು ತತ್ಸಹ, ಅಂದರೆ ಮಾತ್ಸರಿಯ ಸಹವಾಸವನ್ನು ಬಿಟ್ಟು ಈ ಮತ್ ಸ್ವಭಾವವಿದೆ ಸಾರುವೆನು, ಈ ಮಾತ್ಸರ್ಯಗಳನ್ನೆಲ್ಲ ಬಿಟ್ಟು ತೊರೆದು, ತತ್ಸಹವಾಸ ತೊರೆದು ಹರಿಪ್ರೇರಣೆಯೇ ಮೋಹೋತ್ಸವವೇ, ಹರಿಪ್ರೇರಣೆಯಿಂದನೇ ಎಲ್ಲ ನಡೀತಾ ಇದೆ, ಕಲಕಾಲ ಹರಿಪ್ರೇರಣೆಯಿಂದ ಎಲ್ಲರಿಗೆ ನಡೀತಾ ಇದೆ. ಹರುಷರಿಗೆ ಅಲ್ಲ, ಅದು ಪುರುಷರಿಗೆ. ಮತ್ಸ್ಯಾವತಾರ ನಮ್ಮ ವಿಜಯ ವಿಠ್ಠಲರೇಯ ಮತ್ಸಾರಥಿ, ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಇದ್ದಾನೆ ಸ್ವಾಮಿ, ನನ್ನ ಸಾರಥಿಯಾಗಿ ಇದ್ದಾನೆ. ಇದನ್ನು ತಿಳ್ಕೋಬೇಕು. ಆ ಮಾತ್ಸರ್ಯ ಸಹವಾಸಗಳನ್ನೆಲ್ಲ ಬಿಡಬೇಕು. ಮತಿಭ್ರಮಣ ಆಗಲಾರ್ದಾಗಿ ಈ ಮಧ್ವ ಮತದಲ್ಲಿ ಇದ್ದ ಮೇಲೆ ಸಜ್ಜನರ ಸಹವಾಸ ಬಂತು ಅಂದರೆ ಅವರನ್ನು ಶಿರಭಾಗಿ ನಮಸ್ಕಾರ ಮಾಡಿ ಅವರು ನಮಗೆ ಏನು ಹೇಳ್ತಾರೋ, ನಮಗೆ ಏನು ಮಾಡಿಸ್ತಾರೋ ಸತ್ಸಭೆಗೆ, ಅಂಥ ಸಭೆಗಳು ಅವರೆಲ್ಲ ಏನನ್ನು ಚರ್ಚೆ ಮಾಡ್ತಾ ಇದ್ದಾರೋ ಅದನ್ನು ತಿಳ್ಕೊಂಡು ಸಂತೋಷ ಪಡಬೇಕಾಗಲಿ. ನಾವು ಅದಕ್ಕೆ ಯಾವತ್ತೂ ಅಸೂಯೆ ಪಡಬಾರ್ದು ಅಂತ ಹೇಳ್ತಾರೆ. ಆಮೇಲೆ ಧರಣಿಯೊಳಗೆ ಶ್ರೀ ಹರಿಚರಣದಲ್ಲಿ, ಈ ಭೂಮಿಯೊಳಗೆ ಲಕ್ಷ್ಮೀದೇವಿ ಮತ್ತು ಆ ದೇವರ ಚರಣದಲ್ಲಿ ಪರಮಭಕ್ತಿ ಉಳ್ಳ ನರನು, ಪರಮಭಕ್ತಿಲಿಂದ ಇದ್ದರೂ ಕೇಳಿ, ಹಿರಿಯತನವೆಂಬೋ ಗರುವಿಕೆಯನ್ನು ಬಿಟ್ಟು ಈ ನಾನು ಎಂಬೋ ಅಹಂಕಾರವನ್ನು ಬಿಡಬೇಕಂತೆ. ಪರೀಕ್ಷಿಸಿ ನೋಡುವುದು ಅರೆ ಮರೆ ಇದ್ದಕ್ಕಿಲ್ಲ. ಇದು ನೀನು ಪರೀಕ್ಷೆ ಮಾಡಿ ನೋಡು, ನಾನು ಎಂಬೋ ಅಹಂಕಾರ ಬಿಟ್ರೇ ದೇವರಲ್ಲಿ ಭಕ್ತಿ ಬರೋದು. ತರುವುಗಳಿಗೆ ಒಂದೇ ಕರವು ಬೆಂಬಿಡದಲೆ, ಈ ಆಕಳುಗಳಿಗೆ ಒಂದು ಕರುವು ಬಿಡ್ಲಾರ್ದಾಗ ಹಿಂದೆ ತಿರುಗ್ತಾ ಇರ್ತದ. ಬೇಸರಿಕೆ ಉಂಟಾಗೋದು ಹಾಗೆ ತಿರುಗಿದ್ರೆ ಆಕಳಿಗೆನ್ನ ಬೇಸರಿಕೆ ಇರ್ತದ? ಏನೂ ಇರೋದಿಲ್ಲ. ಇರಳು ಹಗಲು ಈ ತೆರದಲ್ಲಿ ಇದ್ದರೂ ಮರಳೆ ಇದೇ ಥರ ಇರಳು ಹಗಲು ಕರು ಇದ್ದದ ಅಂದಮೇಲೆ ಅದ್ರ ಹಿಂದನೇ ತಿರುಗ್ತಾ ಇರ್ತದ. ಅದೇ ಥರ ಕೋಳಿಗೆ 10 ಮರಿಗಳಿರ್ತವೆ. ಅದು ಪೊರೆಯಲಾರದೆ ಬಿಟ್ಟು ಬರವದೇ ವನದಲ್ಲಿ, ಅದಕ್ಕೆ ಸಾಕಾಗ್ಯದ ಅಂಥೇಳಿ ಎಲ್ಲನ ಹೋಗಿ ವನದಾಗ ಬಿಟ್ಟು ಬರ್ತದ? ಅದಕ್ಕೂ ಏನೂ ಇರೋದಿಲ್ಲ. ತರುಗಳು ತನ್ನ ಕರುಗಳಲ್ಲಿ ಮೋಹ, ಈ ಆಕಳಿಗೆ ತನ್ನ ಕರುವು ಮೇಲೆ ಮೋಹ. ಆಮೇಲೆ ಮರಿಯದೆ ಕೋಳಿಗೆ ಮರಿಗಳಲ್ಲಿ ಮೋಹ, ಕೋಳಿಗೆ ಕೂಡ ತನ್ನ ಮಕ್ಕಳಲ್ಲಿ ಮೋಹ ಇದೆ. ಆಕಳಿಗೆ ಕೋಳಿಗೆ ಮೋಹ ಹೋಗಲ್ಲ, ಅದರ ಹಿಂದೆ ಸುತ್ತು ತಿರುಗುತ್ತಿದ್ರು ಕೂಡ ಮೋಹ ಹೋಗಲ್ಲ. ನಾವು ಅನ್ಕೋತೀವಿ ಏನಪ್ಪ ಇದು ಸುಮ್ಮನೆ ತಿರುಗ್ತಾ ಇದ್ದದ ಅಂತೇಳಿ. ಹಾಗೆ ಹರಿಯ ಪಾದ ಹಿಡಿದು ಯಾರ್ಯಾರು ತಿರುಗ್ತಾ ಇರ್ತಾರೋ ಅವರಿಗೆ, ಅವರ ಮೇಲೆ ಹರಿಗೆ ಮೋಹ ಹೋಗೋದಿಲ್ಲ, ಹರಿಗೆ ಬೇಸರ ಬರೋದೇ ಇಲ್ಲ. ಬೇರೆಯವ್ರು ನೋಡಿ ಅವ್ರೇನು ಸುಮ್ಮನೆ ದೇವರನ್ನು ಸುತ್ತಾಕ್ತಾ ಇದ್ದಾರೆ, ಬರೇ ಅದೇ ಮಾತಾಡ್ತಾ ಇದ್ದಾರೆ, ಬರೇ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ನಾವು ಅಂದರೆ ಕೂಡ ಅವರಿಗೇನೂ ಆಗೋದಿಲ್ಲ ಅದರಲ್ಲಿಂದ. ನರರು ನೋಡಿ ತಾಳಲರಿಯದೆ ತಮ್ಮಳು ವಿರಸ ಹಚ್ಚಿಕೊಂಡರೆ ಲಾಭವೇನು? ಅದನ್ನು ನೋಡಿ ನಮಗೆ ತಾಳ್ಲಕ್ಕಾಗ್ತಾ ಇಲ್ಲ. ಅವರೆಲ್ಲ ಏನೋ ಮಾತಾಡ್ತಾ ಇದ್ದಾರೆ, ಏನೇನೋ ಬಗ್ಗೆ ಮಾತಾಡ್ತಾ ಇದ್ದಾರೆ, ಅದನ್ನು ನೋಡಿ ನಮಗೆ ತಾಳ್ಲಕ್ಕಾಗಲಿಲ್ಲ ಅಂದರೆ ಅದರಲ್ಲಿಂದ ಲಾಭ ಏನೂ ಇಲ್ಲ. ಯಾರು ಸುತ್ತು ತಿರುಗ್ತಾ ಇದ್ದಾರೆ? ಹರಿಯ ಸುತ್ತು ತಿರುಗುತ್ತಾ ಇದ್ದಾರೆ. ಹರಿಯ ಸುತ್ತು ತಿರುಗ್ತಾ ಇದ್ದಾರೆ, ಹರಿಗೆ ಏನೂ ಇಲ್ಲ. ಹರಿಗೆ ಭಾಳ ಸಂತೋಷ ಆಗ್ತಾ ಇದೆ, ಹರಿಗೆ ಬೇಸರನೇ ಬಂದಿಲ್ಲ. ಅಂಥದ್ರಾಗೆ ಅವ್ರು ಏನೋ ಮಾತಾಡ್ತಾ ಇದ್ದಾರೆ ಅಂಥೇಳಿ ನಮಗೆ ಬೇಸರ ಪಟ್ಕೊಂಡ್ರೆ ಅದರಲ್ಲಿಂದ ಲಾಭನೇ ಇಲ್ಲ. ಆದಮೇಲೆ ಹಾಗೆ ಸುಮ್ಮನೆ ತಿರುಗ್ತಾ ಇದ್ದರೆ ಏನೂ ಇಲ್ಲ. ಮತ್ತೆ ಅವರು ಆ ತಿರುಗಿಸಾತ ಆತನೇ. ಹರಿಯ ಸ್ವಾತಂತ್ರ್ಯ ಬಲ್ಲರೆ ಇನಿತು ಬುದ್ಧಿ, ಸ್ವಾತಂತ್ರ್ಯ ದೇವರಿಗೊಂದೇ ಇದೆ, ಆತ ತಿರುಗಿಸ್ತಾ ಇದ್ದಾನೆ ಎಂಬ ಬುದ್ಧಿ ಇದ್ದರೆ ದುರುಳಮರ್ಧನ ನಮ್ಮ ವಿಜಯ ವಿಠಲನ್ನ ಕುರುಹು ಕಾಣದ ತನಕ ಹರಿಯದು ಅಜ್ಞಾನ. ದೇವರ ಗುರುತು ಅಂದರೆ ದೇವರ ಕುರುಹು ನಮಗೆ ಗೊತ್ತಾಗಬೇಕು. ದೇವರು ಇದ್ದಾನೆ ಎಂಬುದು, ಈಗ ಒಂದು ಮನುಷ್ಯ ಎದುರಿಗೆ ಇದ್ದಾನೆ ಅಂದರೆ ಆತ ಇದ್ದಾನೆ ಅಂತ ಹೇಳ್ತೀವಿ. ಹೇಗೆ ಇದ್ದಾನೆ ಅಂತ ಹೇಳ್ತೀವೋ ಬರೇ ದೇವರಂಬಾತ ಇದ್ದಾನೆ ಎಂಬುದಲ್ಲ. ದೇವರು ನಮ್ಮ ಒಳಗಿದ್ದು ಮಾಡಿಸ್ತಾ ಇದ್ದಾನೆ, ಪ್ರತಿ ಕೆಲಸ ಮಾಡಿಸ್ತಾ, ಇದನ್ನು ದೃಢವಾಗಿ ನಂಬಬೇಕು. ಆ ಸ್ವಾಮಿನೇ ನಮಗೆ ಮಾಡಿಸ್ತಾ ಇದ್ದಾನೆ ಅನ್ನೋ ಎಚ್ಚರ ಇಲ್ಲ ಅಂದರೆ ಬರೇ ಸ್ವಾಮಿ ಸುತ್ತು ತಿರುಗಿದ್ರೂ ನಮಗೇನು ಬರೋದಿಲ್ಲ. ಹಾಗಂಥೇಳಿ ನಾವು ಯಾರೋ ತಿರುಗ್ತಾ ಇದ್ದಾರೆ ಅಂದರೆ ಅವ್ರನ್ನ ಆಡ್ಕೊಳ್ಳೋಕ್ಕೆ ಹೋಗಬಾರ್ದು. ಅವ್ರದ್ದು ಸಜ್ಜನರು, ಅವ್ರ ಒಳಗೆ ಏನೋ ಒಂದು ಕುರುಹುಗಳು ಇರ್ತವೆ, ಏನೋ ಒಂದು ಇರ್ತವೆ, ಅವ್ರಿಗೇನೋ ಒಂದು
ಏನು ಅಂದರೆ ಅವ್ರಿಗೇನೂ ಗೊತ್ತಿಲ್ಲಾರ್ದಾಗೆ ಸ್ವತಂತ್ರ ಅಲ್ಲ ಅಂತಲ್ಲಾರ್ದಾಗೆ ಏನೋ ಒಂದು ಅವ್ರು ಏನೋ ಸಜ್ಜನರು ಅಂಥೇಳಿ ಒಂದು ಕಡೆ ಇದ್ದಾರೆ ಅಂದಾಗೆ ಅವರನ್ನು ನಾವು ಅವಮರ್ಯಾದೆ ಮಾಡಬಾರದು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ತ್ರಿವಿಧ ತಾಳದಲ್ಲಿಂದ ಇನ್ನು ಅಂಥ ಸಜ್ಜನರು ಪ್ರಾರಬ್ಧ ಕರ್ಮದಿಂದ ಏನಾದರೂ ಅವರು ಅಂದರೆ ಕೂಡ ಅದಕ್ಕೆ ನಾವು ಯಾರು ಜಾಸ್ತಿ ಸಜ್ಜನರ ಬಗ್ಗೆ ಯಾರು ಸಜ್ಜನರು ಯಾರು ಒಳಗೆ ಭಕ್ತಿ ಇದ್ದವರು ಅಂತ ಗೊತ್ತೇ ಇರಲಾರ್ದಾಗಿ ನಾವೆಲ್ಲ ಇರ್ತೀವಿ. ಅದಕ್ಕೆ ಯಾರ ಬಗ್ಗೆ ಕೂಡ ಯಾರನ್ನು ಕೂಡ ನಾವು ನಿಂದನೆ ಮಾಡಬಾರ್ದು, ಒಬ್ಬರನ್ನ ಅನ್ನಬಾರ್ದು ಎಂಬುದನ್ನು ನೆಕ್ಸ್ಟು ತ್ರಿವಿಧ ತಾಳ, ಅಟ್ಟತಾಳ, ಆದಿತಾಳದರೊಳಗೆ ಮತ್ತು ಹೇಳ್ತಾರೆ. ಇವತ್ತಿಗೆ ಇದನ್ನೇ ಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ಮತ್ತೆ ನೋಡೋಣ. ಜೈ ವಿಜಯ. ನಿನ್ನೆಯ ದಿನ ಭಕ್ತಿ ಇದ್ದರೆ, ದೇವರ ಮೇಲೆ ಭಕ್ತಿ ಇದ್ದರೆ ಹಿರಿಯತನ ಎಂಬೋ ಗರ್ವಕ್ಕೆ ಬಿಟ್ಟು ಅರೆಮರೆ ಇಲ್ಲ ಇದಕ್ಕೆ ಎಂಬುದು ತಿಳ್ಕೊಂಡು ಹರಿಯ ಪಾದ ಹಿಡಿದವರನ್ನು ದೇವರಿಗೆ ಬೇಸರ ಇರೋದಿಲ್ಲ, ಅವರು ಎಷ್ಟು ತಿರುಗ್ತಾ ಇದ್ದರೆ ಕೂಡ ಎಂಬುದನ್ನು ನೋಡಿದ್ವಿ. ಇವಾಗ ತ್ರಿವಿಧ ತಾಳದೊಳಗೆ ಧರಣಿ ಪಾಲನು ಒಂದು ಪರಮ ಪ್ರೀತಿಯಿಂದ, ಒಂದು ರಾಜ ಪರಮ ಪ್ರೀತಿಯಿಂದ ಒರಳುವ ನಾಯಿಯನ್ನು ಸಾಕುತ್ತಿರಲು ಒದರ್ತಾ ಇರ್ತದ ಆ ನಾಯಿ, ಅದನ್ನು ಸಾಕ್ತಾ ಇದ್ದಾನೆ. ನರನೊಬ್ಬ ನೋಡಿ, ಮನುಷ್ಯ ಒಬ್ಬ ನೋಡಿ ಏನು ಮಾಡಿದ, ಅದನ್ನು ಸೈರಿಸಲಾರ್ದಾಗಿ ಏನಪ್ಪ ಇದು ಯಾವಾಗಲೂ ಒದರ್ತಾ ಇರ್ತದ ಅಂಥೇಳಿ ಹರಳಿಲ್ಲೇ ಹಾಕಲು ತೊಂದರೆ ಕೊಟ್ಟ ಆ ನಾಯಿಗೆ. ಅದಕ್ಕೆ ಆ ರಾಯ ತರಹರಿಸನು ಕಾಣೋ, ಸಹಿಸಲಿಲ್ಲ ಅದನ್ನು, ನನ್ನ ನಾಯಿನ. ಯಾಕಂದರೆ ರಾಜನ ಮೇಲೆ ಆ ನಾಯಿಗೆ ವಿಶ್ವಾಸ ಇದೆ. ಆ ನಾಯಿಗೆ ಅದು ಬೊಗಳ್ತಾ ಇರ್ತದ, ಅದು ನಾಯಿ ಬಾಲ ಯಾವಾಗಲೂ ಡೊಂಕು, ಏನು ಮಾಡಿದರೂ ಇದಾಗೋದಿಲ್ಲ, ಅದು ಬೇರೆ. ಆದರೆ ಆ ರಾಜನ ಮೇಲೆ ವಿಶ್ವಾಸ ಇದೆ. ಅದಕ್ಕೆ ಅದನ್ನು ತೊಂದರೆ ಕೊಟ್ಟಿದ್ದದಕ್ಕೆ ರಾಜಗೆ ಸಹಿಸ್ಲಕ್ಕಾಗಲಿಲ್ಲಂತೆ. ಅವನ್ನು ಶಿಕ್ಷಿಸಿ ಬೇಗ ಹೊರಗೆ ಹಾಕಿಬಿಟ್ಟ ಅಂತ ಹೇಳ್ತಾನೆ. ತನ್ನ ಸೇವನ್ನು ಬಿಡಿಸಿಬಿಟ್ಟು ಹೊರಗೆ ಹಾಕಿದ. ನರನು ಉತ್ತಮನಾಗಿ ನಾಯಿ ಮೇಲಿನ ಸ್ನೇಹ ಬರಿದಾಗದು ಕಾಣೋ ಭೂಪತಿಗೆ. ನಾಯಿ ಮೇಲಿನ ಸ್ನೇಹ ಕಡಿಮೆ ಆಗೋದಿಲ್ಲ ದೇವರಿಗೆ ಅಂತ ಹೇಳ್ತಾರೆ. ಅದು ಹೇಗೆ ಅಂದರೆ, ಭಕ್ತರು ಕೂಡ ಅಷ್ಟೇ ಪ್ರಾರಬ್ಧ ಕರ್ಮವಶಾತ್ ನಮಗೆ ಡೊಂಕು ಇರುತ್ತೆ, ಒಳಗೆ ಭಕ್ತಿ ಇರುತ್ತೆ, ಆದರೆ ಯಾವುದೋ ಒಂದು ಡೊಂಕು ಇರುತ್ತೆ ನಮ್ಮ ಒಳಗೆ. ಹೆಚ್ಚಿಗೆ ಬೊಗಳ್ತಾ ಇರ್ತೀವಿ ಅಂದರೆ ಏನೋ ಒಂದು ಒಬ್ಬರನ್ನ ಆಡ್ಕೊತಾ ಇರೋದು, ಒಬ್ಬರನ್ನ ನಂಬೋದು ಬಿಡೋದು, ಇದನ್ನು ಬಿಡೋದಿಲ್ಲ. ಅಂಥವರನ್ನು ಯಾರಾದರೂ ಬೈದರೆ ದೇವರಿಗೆ ತಟ್ಕೊಳ್ಳೋಕ್ಕಾಗಲ್ಲಂತೆ. ಅದು ತಟ್ಕೊಳ್ಳಲ್ಲ ದೇವರು, ಅಂಥವ್ರನ್ನ ಬೈಬಾರ್ದು. ಅದಕ್ಕೆ ಯಾರಿಗೆ ಭಕ್ತಿ ಇದ್ದದೋ, ಒಳಗೆ ಯಾರಿಗೆ ಭಕ್ತಿ ಇದ್ದದೋ ನಮಗೆ ಗೊತ್ತೇ ಇಲ್ಲ. ಇಲ್ಲಿ ಸಾಧನೆ ಮಾಡಬೇಕು ಅಂತ ಹೊರಟಿದ್ದು ನಾವು, ಯಾರಿಗೆ ಭಕ್ತಿ ಇದ್ದದೋ ಗೊತ್ತಿಲ್ಲಾರ್ದಾಗಿ ಅವ್ರನ್ನ ಯಾರನ್ನೋ ಹೀಗೆ ಮಾಡಿದ ಹಾಗೆ ಮಾಡಿದ ಅಂತ ನಾವು ಆಡ್ಕೊತ ಕೂತ್ರೆ ದೇವರು ನಮಗೇ ಹೊರಗೆ ಇದು ಹಾಕ್ತಾನೆ, ನಮಗೆ ಶಾಪ ಅಂದರೆ ನಮಗೇ ಕಷ್ಟ ಕೊಡ್ತಾನೆ, ನಮಗೇ ನರಕಕ್ಕೆ ಕಳಿಸ್ತಾನೆ. ಅದಕ್ಕೆ ನಮಗೇನು, ನಾವು ನಮ್ಮ ಕೆಲಸ ಏನದ, ದೇವರನ್ನು ಯಾಚನೆ ಮಾಡಲಿಕ್ಕೆ ಬಂದವರು. ನಾವು ದೇವರ ಹತ್ರ ಹೋಗಿ ನನಗೆ ಭಕ್ತಿ ಕೊಡಪ್ಪ ಅಂತ ಕೇಳ್ಕೊಳ್ಳೋಕ್ಕೆ ಬಂದವರು. ಯಾರು ಏನಂದರೆ ಕೂಡ ಅವರು ಒಳಗೆ ಎಂಥವರೋ ನಮಗೆ ಗೊತ್ತಿಲ್ಲ. ಇನ್ನೊಬ್ಬರನ್ನು ನಾವು ಟೀಕೆ ಮಾಡಲಿಕ್ಕೆ ಹೋಗಬಾರ್ದು, ಒಬ್ಬರನ್ನ ಅನ್ನಲಕ್ಕೆ ಹೋಗಬಾರ್ದು. ಅದು ಒಳಗೆ ಅವ್ರಿಗೆ ಡೊಂಕ ಇರ್ತದ. ಎದಕ್ಕಂದರೆ ಪ್ರಾರಬ್ಧ ಕರ್ಮಾನುಸಾರ ಅವರು ಭಕ್ತರೇ ಆಗಿರ್ತಾರೆ, ಒಳಗಡೆ ಭಕ್ತಿ ಇರುತ್ತೆ. ಪ್ರಾರಬ್ಧ ಕರ್ಮಾನುಸಾರ ಏನೋ ಒಂದು ಅಂತ ಇರ್ತಾರೆ. ಅದಕ್ಕೆ ನಾವು ಯಾವತ್ತೂ ಯಾರನ್ನೂ ಏನೂ ಅನ್ನಬಾರ್ದು ಅಂತ ಹೇಳ್ತಾ ಇದೆ. ಹರಿ ತನ್ನ ಭಕ್ತರ ಮೇಲೆ ಇದ್ದ ಕರುಣದ್ದೇ, ಹರಿಗೆ ತನ್ನ ಭಕ್ತರ ಮೇಲೆ ಎಷ್ಟು ಕರುಣ ಇದೆ ಅಂದರೆ, ಪರದಲ್ಲಿ ಮಾಡುವನು. ಆ ದೇವರನ್ನ ಬಿಟ್ಟು ಬೇರೆ ಕಡೆ ಹೋದವರನ್ನು ಇದಾಗ್ಬಿಡ್ತಾನೆ. ಆದರೆ ತನ್ನ ಹತ್ರ ಬಂದವರನ್ನು ಸಿದ್ಧ ಇದು ತನ್ನನ್ನು ನೋಡ್ಕೋತಾನೆ ತಾನು. ಸ್ಥಿರಪುರ ಉಳ್ಳ ಅಂದರೆ ಈ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಇಂಥ ಪುರ ಇದ್ದ ವಿಜಯ ವಿಠ್ಠಲರೇಯ ಹರರೂಪನ್ನು ಭಂಗಿಸಿ, ಇಲ್ಲಿ ದುರ್ವಾಸರನ್ನು ಭಂಗಿಸಿ ಅಂಬರೀಷನ್ನು ಕಾಯ್ದಿದ್ದಾನೆ. ಅಂಬರೀಷ ಸಣ್ಣ ಭಕ್ತ, ಆದರೂ ಆತನ ಸಲುವಾಗಿ ದುರ್ವಾಸ ಅಂದರೆ ಹರ ಅಂತಂದಾಗೆ ದುರ್ವಾಸ ಈಶ್ವರ ಅವತಾರ. ಅಂಥವನ್ನು ಭಂಗಿಸಿ ದೇವರನ್ನು ಅಂಬರೀಷನ್ನು ಕಾಯ್ದಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನೀವು ಜ್ಞಾನಿಗಳಾಗಿರಬಹುದು,
ಆದರೆ ಊಚ ಜ್ಞಾನಿಗಳು ತಾವಾದರೂ ಜಗದೊಳಗೆ ಆಚಂದ್ರ ತಾರಾರ್ಕ ಉಳ್ಳ ಪರ್ಯಂತ ಯೋಚಿಸಿ ನೋಳ್ಪದು ಮನದೆ ನಿಮಗೆ ಆಲೋಚನೆಯ ದೊರೆಯದಿದ್ದರೆ ಹಿರಿಯರನ್ನ ಕೇಳ್ರಿ. ನೀವು ಜ್ಞಾನಿಗಳಾಗಿರಬಹುದು, ಆದರೂ ಜ್ಞಾನಿಗಳನ್ನು ಹಿರಿಯವರನ್ನು ಕೇಳ್ರಿ. ಎಷ್ಟು ಜ್ಞಾನ ನಿಮಗಿದೆ ಎಂಬುದನ್ನು ಕೇಳ್ರಿ. ಈ ಚತುರ್ದಶ ಭುವನೇಶನ್ನ ಮನೆಯಲ್ಲಿ ನೀಚ ಭಾವವುಳ್ಳ ನಾಯಿ ಒಂದಿರಲಾಗಿ. ಪ್ರಾರಬ್ಧ ಕರ್ಮದಿಂದ ಒಂದು ನಾಯಿ ಇದೆ. ಈ ದೇವರ ಮನೆಯಲ್ಲಿ ಒಂದು ನಾಯಿ ಇದೆ. ಪ್ರಾರಬ್ಧ ಕರ್ಮಾನುಸಾರ ಅದು ಬೊಗಳ್ತಾ ಇದೆ. ಅಂದರೆ ಭಕ್ತನೇ ಒಂದು ನಾಯಿಯಾಗಿ ಇದ್ದಾನೆ. ಭಕ್ತನನ್ನು ಇಲ್ಲಿ ಪ್ರಾರಬ್ಧ ಕರ್ಮ ಕಳ್ಚಲಕ್ಕೆ ಬಂದ ಭಕ್ತನನ್ನು ನಾಯಿ ಅಂತ ಹೇಳ್ತಾ ಇದ್ದಾರೆ ದೇವರು ಇಲ್ಲಿ ವಿಜಯದಾಸರು. ಅಂದರೆ ಅಂಥವನನ್ನು ಚೀಚಿ ಅಂತ ಅನ್ಲಾರ್ದಾಗಿ ಸುಮ್ಮನಿದ್ರೆ ಸಾಕಂತ ದರಿದ್ರ ಮೋಚನ ಆಗ್ತದಂತ. ಅವ್ರು ಒಳಗೆ ಎಂಥವರು ಭಕ್ತರು ಎಂಬುದು ನಮಗೆ ಗೊತ್ತಿರಲ್ಲ. ಪ್ರಾರಬ್ಧ ಕರ್ಮಾನುಸಾರ ಅವ್ರು ಏನೋ ಒಂದು ಬೊಗಳ್ತಾ ಇರ್ತಾರೋ, ಏನೋ ಹೇಳ್ತಾ ಇರ್ತಾರೋ, ಇಲ್ಲ ಏನೋ ಕೆಟ್ಟದ್ದು ಮಾಡಿರ್ತಾರೋ, ಏನನ್ನ ಅಂದಿರಬಹುದು. ಅಂಥವರನ್ನು ನಾವು ಸುಮ್ಮನೆ ಇದ್ದುಬಿಟ್ಟು ಚೀಚಿ ಅಂತ ಅನ್ಲಾರ್ದಾಗಿದ್ದರೆ ಕೂಡ ದರಿದ್ರ ಮೋಚನವಾಗ್ತದ. ಕೃಪೆ ಮಾಡ್ತಾನೆ ದೇವರು. ನಾವು ಎದಕ್ಕೆ ಬಂದಿರೋದು ದೇವರ ಹತ್ರ ಬಂದಿರೋದು ಯಾಚನೆ ಮಾಡಲಿಕ್ಕೆ. ಆ ನಾಯಿಯ ಗೊಡವೆ ನಮಗೆ ಯಾಕ? ಅದಕ್ಕೆ ಅಂದರೆ ಆ ಭಕ್ತನ ಗೊಡವೆ ನಮಗೆ ಯಾಕ? ಆತ ಎಂಥವನು ಎಂಬುದು ನಮಗೆ ಗೊತ್ತೇ ಇಲ್ಲ. ಎಲ್ಲಿಗನ್ನ ನಾವು ಹೋದರೆ ಕೂಡ ಯಾರು ಏನು ಮಾಡ್ತಾ ಇದ್ದಾರೆ ನಮಗೆ ಯಾಕ? ಅವರ ಬಗ್ಗೆ ನಾವು ಟೀಕೆ ಮಾಡಬಾರ್ದು, ಅವರ ಬಗ್ಗೆ ನಾವು ಮಾತಾಡಬಾರ್ದು. ಸೂಚನೆ ತಿಳಿಯುವುದು ಸರ್ವದ ಬಲ್ಲರು. ಇದನ್ನು ನೀನು ಎಷ್ಟು ಜ್ಞಾನಿ ಆದರೂ ಕೂಡ ಇದನ್ನು ತಿಳ್ಕೋಬೇಕು ನೀನು. ನಾಚಿಕೆ ಪತಿ ನಮ್ಮ ವಿಜಯ ವಿಠಲರೇಯ ಗೋಚರಿಸುವ ತನ್ನ ನೆನೆದವರ ಬಳಿಯ. ತನ್ನ ನೆನೆದವರ ಹತ್ರ ತಾನು ಬಂದು ನಿಂದಿರ್ತಾನೆ. ನಾಚಿಕೆ ಪತಿ ಅಂದರೆ ಲಕ್ಷ್ಮೀದೇವಿಯ ಪತಿ. ನಾಚಿಕೆಗೆ ಅಭಿಮಾನಿ ದೇವತೆ ಲಕ್ಷ್ಮೀದೇವಿ. ಹಾಗೆ ಲಕ್ಷ್ಮೀದೇವಿ ಎದಕ್ಕೆ ನಾಚ್ಕೋತಾಳೆ ಅಂತಂದರೆ ದೇವರ ಜ್ಞಾನಕ್ಕೆ, ತನ್ನ ಜ್ಞಾನಕ್ಕೆ ನೋಡಿಕೊಂಡು ಎಷ್ಟು ಕಡಿಮೆ ಇದ್ದೀನಿ ಅಂಥೇಳಿ ನಾಚ್ಕೋತಾಳೆ ಅಂತೆ. ಹಾಗೆ ನಾಚಿಕೆ ಪತಿ ನಮ್ಮ ವಿಜಯ ವಿಠಲರೇಯ ಆತ ಗೋಚರಿಸುವನು ತನ್ನ ನೆನೆದವರ ಬಳಿಯ. ತನ್ನ ನೆನೆದವರ ಹತ್ರ ಗೋಚಾರ ಮಾಡ್ತಾನೆ, ಹತ್ರನೇ ಇರ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆದಿತಾಳದೊಳಗೆ ಕ್ಷೋಣಿಯೊಳಗೆ ಸರ್ವಜ್ಞ ನಾನೆಂಬವನ್ನ ಕಾಣೆ. ಈ ಪ್ರಪಂಚದೊಳಗೆ ಸರ್ವಜ್ಞ ನಾನು ಅಂಬೋರ್ನ ಯಾರೂ ಇಲ್ಲ. ಎಣಿಸಿ ನೋಡಿದರೂ ಬ್ರಹ್ಮಾದಿಗಳ ಬಿಡಿದು, ಬ್ರಹ್ಮಾದಿಗಳನ್ನು ಹಿಡಿದರೆ ಕೂಡ ಅವರು ಕೂಡ ಯಾವತ್ತೂ ನಾನು ಸರ್ವಜ್ಞ ಅಂತ ಹೇಳಿಲ್ಲ ಅಂತೆ. ಮಾನವರಿಗೆತ್ತಣದೋ ಏನೇನು ಬಲ್ಲರೆಂದು. ಮಾನವರಿಗೇನಿದ್ದದ ಅದರೊಳಗೆ ಜ್ಞಾನ ಉಂಟೇನೋ ಬರಿದೆ ಗೋಣು ತಿರುಗುವನಲ್ಲದೆ ಏನು ಜ್ಞಾನ ಇಲ್ಲ. ಈ ಗಾಣದ ಎತ್ತಿರ್ತದ ನೋಡು, ಅದು ಎಷ್ಟು ಏನು ಹಾಕಿದರೆ ಕೂಡ ಸುಮ್ಮನೆ ತಿರುಗುತ್ತಾ ಇರ್ತದ. ಅದಕ್ಕೆ ಎಷ್ಟು ಹಾಕ್ಯಾರ ಏನು ಹಾಕ್ಯಾರ ಅಂತ ಗೊತ್ತಿಲ್ಲ. ಹೊಡೆದ್ರೆ ತಿರುಗುತ್ತದ, ಇಲ್ಲಾಂದರೆ ನಿಂದಿರ್ತದ. ಬಡಾನ್ ಹೋಗು ಅಂತ ಹೊಡೆದ್ರೆ ಬಡಾನ್ ಹೋಗ್ತಿರ್ತದ. ಆ ಥರ ನಾವು ಸುಮ್ಮನೆ ತಿರುಗ್ತಾ ಇರ್ತೀವಿ. ತಾನೇ ಸರ್ವಜ್ಞನಾಗೆ ಗೇಣುದರಕ್ಕೆ ಹೋಗಿ ಕಾಣನೆಂದು ಬಳಲಿ ದೀನರ ಬೇಡುವನು. ಏನು ತಾನೇ ಸರ್ವಜ್ಞ ಅಂತ ಅಂದ್ಕೊಂಡು ಹೋದರೆ ಏನೂ ಗೊತ್ತಾಗ್ಲಾರ್ದಾಗಿ ದೀನನ್ನು ಬೇಡಬೇಕಾಗ್ತದ. ಜ್ಞಾನಿಯಾದವನಿಗೆ ನಾನೆಂಬೋದೆಲ್ಲದೆ, ಜ್ಞಾನಿ ಎಂಬೋದಾತಗೆ ನಾನು ಅಂಬೋದು ಬರೋದೇ ಇಲ್ಲ. ನನಗೆ ಗೌರವ, ಈಗ ನಾನಾ ಪ್ರಕಾರದಿಂದ ಆನಂದವಾಗುವರು, ಆನಂದವಾಗಿರ್ತಾರೆ ಅವರು. ಮಾನ ಕಡಿಮೆ ಎಂದು, ಮಾನ ಕಡಿಮೆ ಆಯಿತು ನನಗೆ ಗೌರವ ಕೊಟ್ಟಿಲ್ಲ ಅಂಥೇಳಿ ಜ್ಞಾನವಲ್ಲದೆ ಪುಣ್ಯ ಕ್ಷೀಣವಾಗುವುದು. ಅವರು ಹಾಗೆ ಅಂಬೋದೇ ಇಲ್ಲ. ಹಾಗಂದರೆ ಪುಣ್ಯ ಕ್ಷೀಣ ಆಗ್ತದ. ಯಾರು ಜ್ಞಾನಿ ಅಂಬೋರು ಇರ್ತಾರೋ ಅಂದರೆ ದೇವರ, ನಾವೆಲ್ಲ ಹೋಗಿ ನನಗೆ ಗೌರವ ಕೊಟ್ಟಿಲ್ಲ, ನಾನು ಹೀಗೆ ಕರೀಲಿಲ್ಲ ಹೀಗೆ ಹೇಳಲಿಲ್ಲ ಅಂತಂದರೆ ಅದು ಪುಣ್ಯ ಕ್ಷೀಣ ಆಗ್ತದಂತೆ. ಅದು ತಿಳ್ಕೊಬೇಕು ನಾವು. ನಾವೆಲ್ಲರೂ ಹೇಗೆ ಅಂದರೆ ನಾನು ನೀಚ ಸರ್ವರಂಗ್ರಿ. ಇಲ್ಲಿ ವಿಜಯದಾಸರೇ ಹೇಳ್ತಾ ಇದ್ದಾರೆ, ನಾನು ನೀಚ, ಭಕ್ತರೆಲ್ಲ ರೇಣು ಅಂದರೆ ಪಾದದ ಧೂಳಿ ಆಗಿ ಇದ್ದೀನಿ ನಾನು. ಜ್ಞಾನಿಗಳು ಪಾದತ್ರಾಣ ಪ್ರಯೋಗ ಮಾಡದೆ ಅನುದಿನ ಮೇಣು ಸೌಭಾಗ್ಯವೆಂಬೆ. ಚಪ್ಪಲೆಯಿಂದ ಜ್ಞಾನಿಗಳು ಹೊಡೆದ್ರೆ ಕೂಡ ಅದು ನನಗೆ ಅನುದಿನ ನನ್ನ ಸೌಭಾಗ್ಯ ಅಂತ ಅಂದ್ಕೊಂಡು ತಿಳ್ಕೊಬೇಕಂತೆ. ವಾಣಿಯೊಬ್ಬರ ಮನಿಯಾಧೀನವಾಗಿಪ್ಪಳೆ. ಈ ಏನು ಸರಸ್ವತೀ ದೇವಿ ಅಂದರೆ ನೀನು ಏನು ಹೇಳ್ತಾ ಇದ್ದೀಯೋ ಇವತ್ತು ಅದು ನಿನ್ನ ಒಬ್ಬರಿಗೆ ಆಧೀನವಾಗಿ ಇರೋದಲ್ಲ. ನೀನು ಜ್ಞಾನಿ ಅಂಥೇಳಿ ನಿನ್ನ ಆಧೀನದಾಗಿ ಇರೋದಲ್ಲ ದೇವರು.
ಆ ವಾಣಿ. ಇವತ್ತು ನೀನು ಹೇಳ್ತಿದ್ದಿ, ಇನ್ನೊಬ್ರು ಇನ್ನೊಂದು ದಿವಸ ಕಳೀತಾರೆ, ಅಲ್ಲಿಗೆ ಹೋಗ್ತಾ ಇರ್ತಾಳೆ. ಹಾಗೆ ಪ್ರಾಣೇಶನ ಕರುಣವಾಗದ ತನಕ, ದೇವರ ಕರುಣ ಆಗ್ಲಾರ್ದಾಗಿರೋವರಿಗೆ ಧ್ಯಾನಕ್ಕೆ ಸಿಲುಕುವ ಧ್ಯಾನಕ್ಕೆ ಸಿಲುಕದಲ್ಲ ವಿಜಯವಿಠಲರೇಯ. ಗಾನನ ಮಾಡಿದವರಿಗೆ ನಿತ್ಯ ಪದವಿ ಗಾನವ ಮಾಡಿದರೆ ಸಾಕು, ದೇವರ ನಾಮಸ್ಮರಣೆ ಮಾಡ್ತಾ ಇದ್ದು ಸಜ್ಜನರನ್ನ ಅವ್ರನ್ನ ಯಾರನ್ನೂ ಏನೂ ಅನ್ಲಾರ್ದಾಗಿ, ಸಜ್ಜನರ ಅಹಂಕಾರ ಪಡಲಾರ್ದಾಗಿ, ದುರ್ಜನರಾಗಿರ್ಲಾರ್ದಾಗಿ, ಯಾರು ಏನು ಎಂಥವರೋ ನಮಗೆ ಗೊತ್ತಿಲ್ಲ, ಪ್ರಾರಬ್ಧ ಕರ್ಮದಿಂದ ಅವರು ಏನೋ ಹೇಳ್ತಾ ಇರ್ತಾರೆ, ಅವ್ರು ಏನೋ ಮಾಡ್ತಾ ಇರ್ತಾರೆ, ಒಳಗೆ ಅವರು ಭಕ್ತರಾಗಿರ್ತಾರೆ, ಅದಕ್ಕೆ ಯಾರನ್ನ ನಿಂದನೆ ಮಾಡಬಾರ್ದು ಅಂತ ಹೇಳ್ತಾರೆ. ಲಾಭ ಹೋಗುವುದೆಂದು ಪಂಡಿತರೆನಿಸುವರು. ನಮ್ಮದು ಲಾಭ ಹೋಯಿತು ಅಂತ ಯಾರಾದರೂ ಪಂಡಿತರು ಅಯ್ಯೋ ಹೀಗಿರಬೇಕಾಗಿತ್ತು ಹಾಗಿರಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಲೋಭವೇ ಗಳಿಸುವರು. ಅವ್ರು ಬರೇ ಲೋಭ ಗಳಿಸ್ತಾರೆ, ಅವ್ರಿಗೇನೂ ಆಗೋದಿಲ್ಲ ಇದರಿಂದ, ಬರೀ ಲಾಭ ನೋಡಿಕೊಂಡ್ರೆ ಲೋಭಿಗಳಾಗ್ತಾರೆ. ಆದರೆ ದೇವರ ನಾಮಸ್ಮರಣೆ ಮಾತ್ರ ಇಲ್ಲಾರ್ದಾಗ ಆಗ್ಬಿಡ್ತದ ಅಂಥೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಇಲ್ಲಿ ಧ್ಯಾನಕ್ಕೆ ಎಂಥವರಿಗೆ ಸಿಲುಕ್ತಾರೆ ಅಂದರೆ, ಗಾನವ ಮಾಡಿದವರಿಗೆ, ಈ ಥರ ನಾನು ನೀಚ, ಎಲ್ಲ ಭಕ್ತರ ರೇಣು ನಾನು, ಪಾದದ ಧೂಳಿ ನಾನು, ಅವರು ಯಾರನ್ನ ಏನೂ ಅನ್ನೋದಿಲ್ಲ, ದೇವರು ಒಳಗೆ ನಿಂತು ಅವರಲ್ಲಿಂದ ಏನು ಅನ್ನಿಸ್ತಾ ಇದ್ದಾರೋ ಅದು ಮಾಡ್ತಾ ಇದ್ದಾರೆ ಅವರು ಅಂಥೇಳಿ ನಾವು ಯಾರು ಹೇಳ್ತಾರೋ ಅಂಥವರಿಗೆ ನಿತ್ಯ ಪದವಿ ಕೊಡ್ತಾನೆ ದೇವರು ಅಂಥೇಳಿ. ಅಲ್ಲಾರ್ದಾಗಿ ಲಾಭ ಹೋಯಿತು ಅಂಥೇಳಿ ಪಂಡಿತರು ಯಾರಾದರೂ ನನ್ನ ಕರೀಲಿಲ್ಲ, ನನ್ನ ಹೇಳಲಿಲ್ಲ ಅಂತಂದವರಿಗೆ ಬರೇ ಲೋಭ ಮಾತ್ರ ಕೊಡ್ತಾನೆ ದೇವರು, ಅವರಿಗೆ ಒಲಿಯದಲ್ಲ ಅಂಥೇಳಿ ವಿಜಯದಾಸರಲ್ಲಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನಾಹಂಕರ್ತ ಹರಿಕರ್ತ. ಇಷ್ಟುವರೆಗೆ ದೇವರು ನನ್ನ ಯೋಗ್ಯತೆಗೆ ಎಷ್ಟು ನುಡಿಸಿದ್ದಾರೋ ಅಷ್ಟೇ ನುಡಿಲಕ್ಕೆ ಪ್ರಯತ್ನ ಮಾಡಿರೋದು. ತಪ್ಪುಗಳಿದ್ದಲ್ಲಿ ಕ್ಷಮಿಸ್ರಿ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ.